ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ನಮ್ದು ಹೊಸ ಚಾನಲ್ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ನಾವು ಡೇ 2 ರಿವ್ಯೂ ಬಗ್ಗೆ ಮಾತಾಡಿದ್ವಿ. ಸೊ ಅದು ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಸೊ ಹೋಗಿ ನೋಡಿ, ನೋಡದೇ ಇರೋರು. ನೆಕ್ಸ್ಟ್ ಇವತ್ತಿನ ಟಾಪಿಕ್ ಏನಂದ್ರೆ ಲೈಕ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ T20 ವರ್ಲ್ಡ್ ಕಪ್ದು ಒಂದು ಫಿಕ್ಚರ್ ಬಿಟ್ಟಿದ್ದಾರೆ, ಲೈಕ್ ಶೆಡ್ಯೂಲ್ ಬಿಟ್ಟಿದ್ದಾರೆ. ಸೊ ಲೈಕ್ ಇಂಡಿಯಾ ಅವರು ಯಾರ ಜೊತೆ ಯಾವಾಗ ಯಾವಾಗ ಆಡ್ತಾರೆ ಅಂತ ಬಿಟ್ಟಿದ್ದಾರೆ. ಮತ್ತೆ ಕೇಳಿದ್ರೆ ಲೈಕ್ ಗ್ರೂಪ್ ಓಕೆ ಪರವಾಗಿಲ್ಲ, ಬಟ್ ನನ್ಗೆ ಗ್ರೂಪ್ ಸಿ ಒಂದೇ ಮಾತ್ರ ಸ್ವಲ್ಪ ಏನೋ ಒಂಥರ ಅನ್ಸಿದೆ. ಏನಕ್ಕಂದ್ರೆ ಲೈಕ್ ನ್ಯೂಜಿಲೆಂಡ್, ವೆಸ್ಟ್ ಇಂಡೀಸ್ ಮತ್ತೆ ಅಫ್ಘಾನಿಸ್ತಾನ ಇವಾಗ ಪ್ರಾಪರ್ ಆಗಿ ಆಟ ಆಡ್ತಿದ್ದಾರೆ. T20 ಅಂತ ಅವರು ಹೇಳಿ ಮಾಡಿಸಿರೋ ಆಟ, ಆಯ್ತಾ. ಸೊ ಹೌದು. ರಶೀದ್ ಖಾನು, ಮುಜೀಬು, ಬ್ಯಾಟ್ಸ್ಮನ್ ಇದಾರೆ ಬ್ರೋ. ಇವು ಓಮರ್ ಜೈ ಎಲ್ಲ ನೆಕ್ಸ್ಟ್ ಲೆವೆಲ್ ಎಲ್ಲ ಬ್ಯಾಟಿಂಗ್ ಎಲ್ಲ ಆಡ್ತಿದ್ರು. ಇವಾಗ ಬ್ಯಾಟ್ಸ್ಮನ್ ಬಂದಿದ್ದಾರೆ. ಹೌದು. ಹೆವಿ ಬ್ಯಾಟ್ಸ್ಮನ್ ಇವಾಗೆಲ್ಲ. ಬಾಜು. ಮತ್ತೆ ಮಿಡ್ಲಲ್ಲಂತೂ ಉಮರ್ ಜೈ ಮತ್ತೆ ಇವನು ಹಶ್ಮತುಲ್ಲಾ ಶಾಹಿದೆ ಆಡೋ ಡೌಟ್. ಮೋಸ್ಟ್ಲಿ ಅವ್ರದೆಲ್ಲ ಟೀಮ್ ಚೇಂಜ್ ಆಗ್ಬೋದು ಅನ್ಸುತ್ತೆ. ಸೊ ನನ್ಗೇನ್ ಅನ್ಸ್ತು ಅಂದ್ರೆ ಲೈಕ್ ನ್ಯೂಜಿಲೆಂಡ್ ಟೀಮ್ ಒಂಚೂರು, ನ್ಯೂಜಿಲೆಂಡ್ ಒಂದು ಗ್ರೂಪ್, ಅದರಲ್ಲಿ ಒಂದು ಎಕ್ಸ್ಟ್ರಾ. ವೆಸ್ಟ್ ಇಂಡೀಸ್ ಈಗ ಕ್ರೇಜಿ ಆಗಿ ಆಡ್ತಿದ್ದಾರೆ ಬ್ರೋ. ಇವರು ವೆಸ್ಟ್ ಇಂಡೀಸ್ ಅಲ್ಲೆಲ್ಲ ವೆಸ್ಟ್ ಇಂಡೀಸ್ ಅವರು ಸ್ವಲ್ಪ ಸೀರಿಯಸ್ ಆಗಿ ಆಡ್ತಿದ್ದಾರೆ ಇವಾಗ, ಇಂಗ್ಲೆಂಡ್ ಮೇಲೆ ವಿನ್ ಅದೇ. ಆದ್ರಲ್ಲ. ಹೌದು. ಸೊ ನಿನ್ಗೆ ಏನ ಅನ್ಸದೆ? ಲೈಕ್ ನಂಗಂದ್ರೆ ಇಂಡಿಯಾ ಪಾಕಿಸ್ತಾನ ಒಂದೇ ಸರಿ ಮ್ಯಾಚ್ ಆಗೋದು. ಆಲ್ಮೋಸ್ಟ್ ಫೈನಲ್ ಸೆಮಿಫೈನಲ್ ಎಲ್ಲ ಬರಕ್ ನಂಗಂತೂ ಡೌಟ್. ಸೊ ಅವ್ರದ್ದು ಟೀಮ್ ಓಕೆ ಪರವಾಗಿಲ್ಲ, ಬಟ್ ನೋಡೋಣ ಏನಾಗುತ್ತೆ ಅಂತ. ಅದೇ ಗ್ರೂಪ್ ಡಿವಿಷನ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್. ಏನು ರೈವಲ್ಸ್ ಅನ್ನೆಲ್ಲ ಒಂದೇ ಟೀಮ್ ಅಲ್ಲಿ ಹಾಕಿದ್ದಾರೆ. ಒಂದು ಇಂಡಿಯಾ ಪಾಕಿಸ್ತಾನ, ಈ ಕಡೆ ಯಾರು ಇಂಗ್ಲೆಂಡ್ ಆಸ್ಟ್ರೇಲಿಯಾ, ಎಸ್ ಎಸ್. ಆಮೇಲೆ ಹೊಸ ರೈವಲ್ರಿ ಸೌತ್ ಆಫ್ರಿಕಾ ನೆದರ್ಲೆಂಡ್ಸ್, ಅದನ್ನು ಒಂದೇ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಹಾಗಾಗಿ ಅದು ನೀನ್ ಇದ್ ಮಾಡ್ತೀಯಾ? ಸೌತ್ ಆಫ್ರಿಕಾ ನೆದರ್ಲ್ಯಾಂಡ್ ಲೈಕ್ ಇಟ್ ಈಸ್ ಅಂದ್ರೆ ಟೈಟ್ ಮ್ಯಾಚ್ ಅಂತ ಅನ್ಕೋತೀಯಾ? ಆಗ್ಬೋದಾ ಅಥವಾ ಹೆಂಗೆ? ಇವಾಗ ಲಾಸ್ಟ್ ಟೈಮ್ ಸ್ವಲ್ಪ ಅವರಿಗೆ ಸ್ವಲ್ಪ ನರ್ವಸ್ ಇರುತ್ತೆ ಸೌತ್ ಆಫ್ರಿಕಾದವರಿಗೆ, ನೆಕ್ಸ್ಟ್ ಟೈಮ್ ಆಡ್ಬೇಕಾದ್ರೆ ನೆದರ್ಲೆಂಡ್ಸ್ ಮೇಲೆ. ಲಾಸ್ಟ್ ಟೈಮ್ ಸೋಲ್ಸಿದ್ರು. ಈ ವರ್ಲ್ಡ್ ಕಪ್ ಅಲ್ಲೂ ಟಫ್ ಫೈಟ್ ಇತ್ತಲ್ಲ. ಇನ್ಫ್ಯಾಕ್ಟ್ ಸೋಲ್ಸಿದ್ರು ಅನ್ಸುತ್ತೆ ವರ್ಲ್ಡ್ ಕಪ್ ಅಲ್ಲೂ, 50 overs ವರ್ಲ್ಡ್ ಕಪ್ ಅಲ್ಲೂ 50 overs ಅಲ್ಲೂ ಸೋಲ್ಸಿದ್ದಾರೆ, 20 ಅಲ್ಲೂ ಸೋಲ್ಸಿದ್ದಾರೆ ಅನ್ಸುತ್ತೆ. 20 ಅಲ್ಲೂ ಸೋಲ್ಸಿದ್ದಾರೆ. ಸೊ ನರ್ವಸ್ ಇರುತ್ತೆ ಅವರಿಗೆ ಸೌತ್ ಆಫ್ರಿಕಾದವರಿಗೆ ನೆದರ್ಲೆಂಡ್ಸ್ ನಲ್ಲಿ ಆಡ್ಬೇಕಾದ್ರೆ. ಅದು ನಿಜ. ಗ್ರೂಪ್ ಡಿವಿಷನ್ ಅಲ್ಲಿ ಅದೇ ನಾನು ನೋಡ್ತಿದ್ದೆ, ಇಂಡಿಯಾ ಎಲ್ಲಾದ್ರೂ ಸೂಪರ್ 8 ಗೆ ಹೋದ್ರೆ ಇಂಡಿಯಾಗೆ ಯಾರು ಸಿಗ್ತಾರಂದ್ರೆ ನ್ಯೂಜಿಲೆಂಡ್, ಶ್ರೀಲಂಕಾ, ಆಮೇಲೆ ಆಸ್ಟ್ರೇಲಿಯಾ ಇಂಡಿಯಾ ಗ್ರೂಪ್ ಅಲ್ಲಿ. ಸೊ ಅದು ಕೂಡ ಅಷ್ಟೇನು ಚಾಲೆಂಜಿಂಗ್ ಆಗಲ್ಲ ಅನ್ಸುತ್ತೆ ನಮ್ಗೆ. ಯಾಕೋ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅದೇ, ಬಟ್ ಅಷ್ಟೇನು ಯಾವ್ದು ಬೇರೆ ಕಂಪೇರ್ ಮಾಡಿದ್ರೆ ಅಷ್ಟೇನು ಚಾಲೆಂಜಿಂಗ್ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ನಂಗೆ ಸೂಪರ್ 8 ಅಲ್ಲಿ. ಅಂದ್ರೆ ಲೈಕ್ ಅವ್ರದ್ದೇನ್ ಗೊತ್ತಾ, ನನ್ ಪ್ರಕಾರ ಅವ್ರದ್ದು ನಿನ್ ಲೈಕ್ ಲೈಟ್ ಆಗಿ ತಗೊಳಕ್ ಆಗಲ್ಲ. ಅವ್ರು ವರ್ಲ್ಡ್ ಕಪ್ ನಾಗ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಒಂದು ಡಾರ್ಕ್ ಹೌಸ್ ತರ ಬರ್ತಾರೆ ಫುಲ್ ಹಿಂಗೆ. ಹೇಳಕ್ಕಾಗಲ್ಲ. ಹೌದು. ಮತ್ತೆ ಆಸ್ಟ್ರೇಲಿಯಾಕ್ಕೆ ಡಿಸ್ಅಡ್ವಾಂಟೇಜ್ ಏನಾಗ್ಬೋದಂದ್ರೆ ವೆಸ್ಟ್ ಇಂಡೀಸ್ ಎಲ್ಲ ಸ್ವಲ್ಪ ಸ್ಪಿನ್ ಫ್ರೆಂಡ್ಲಿ ಪಿಚ್ ಅಲ್ವಾ. ಅವ್ರ ಕಡೆ ಸ್ಪಿನ್ನರ್ಸ್ ಅಂತ ಜಾಂಪ ಬಿಟ್ರೆ ಬೇರೆ ಯಾರು ರೆಕಗ್ನೈಸ್ಡ್ ಸ್ಪಿನ್ನರ್ಸ್ ಇಲ್ಲ. ಸೊ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ವೆಸ್ಟ್ ಇಂಡೀಸ್ ಅಲ್ಲಿ. ಬಡಿ ಆಟ ಬ್ಯಾಟ್ಸ್ಮನ್ ಗಳಿದ್ದಾರೆ, ಬಟ್ ಸ್ಪಿನ್ನರ್ಸ್ ಅಂತ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಹೌದೌದು. USA ವರ್ಸಸ್ ಕೆನಡಾ ಇಟ್ಟಿದ್ದಾರೆ ಔಟ್ ಆಫ್ ಆಲ್ ಟೀಮ್ಸ್. ಎರಡು ಏನು ಹೋಸ್ಟ್ ಟೀಮ್ ಎಲ್ಲ ಟೀಮ್ ಆಗಿರೋದಕ್ಕೆ. ಆಕ್ಚುಲಿ USA ವರ್ಸಸ್ ಕೆನಡಾ ಫಸ್ಟ್ ಅವರ್ ಇಂಟರ್ನ್ಯಾಷನಲ್ ಮ್ಯಾಚ್ ಕ್ರಿಕೆಟ್ ಅಲ್ಲಿ ಆಗಿರೋದೇ USA ವರ್ಸಸ್ ಕೆನಡಾ 1844 ಅಲ್ಲಿ. ಅದೇ ತರ ರಿಪೀಟ್ ಮಾಡೋ ತರ ಇಟ್ಟಿದ್ದಾರೆ ಇವರು. ಮಾಡಿದಾರೆ ಇಲ್ಲ ಅಂತಿಲ್ಲ, ಬಟ್ ಜನ ನೋಡ್ಬೇಕಲ್ಲ. ನೋಡ್ತಾರೆ ಅನ್ಸುತ್ತೆ. ಇನ್ನೊಂದೇನಂದ್ರೆ ಲೈಕ್ ನೀನ್ ನೋಡಿರೋ ಪ್ರಕಾರ, ನಂಗೆ ಗೊತ್ತಿರೋ ಪ್ರಕಾರ ಸ್ಟಾರ್ ಸ್ಪೋರ್ಟ್ಸ್ ಇಂಡಿಯಾ ಇದ್ರಲ್ಲಿ ಒಂದು ಇದಾಕಿದ್ದಾರೆ, ಆಯ್ತಾ, ಪಿಕ್ ಹಾಕಿದ್ದಾರೆ. ಅದರಲ್ಲಿ ನಮ್ದು 4 ಇದೆ ಅಲ್ಲ ಮ್ಯಾಚ್. ಒಂದು ಯಾರ ಜೊತೆ ಅಂದ್ರೆ ಲೈಕ್ ಐರ್ಲೆಂಡ್, ಪಾಕಿಸ್ತಾನ, USA, ಕೆನಡಾ. ಸೊ ಐರ್ಲೆಂಡ್ ಜೊತೆ June 5, ಪಾಕಿಸ್ತಾನ ಜೊತೆ June 9 ಸಂಡೇ. ನಾವು ಫ್ರೀ ಇರ್ತೀವಿ, ಆರಾಮಾಗಿ ನೋಡೋಣ. USA June 12 ಅಂಡ್ ಕೆನಡಾ ಜೊತೆ June 15. ಸೊ 4ರಲ್ಲಿ ಆಲ್ಮೋಸ್ಟ್ 4 ಗೆಲ್ತಾರೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಬಟ್ ಅದು ಪಿಕ್ ಅಲ್ಲಿ ಹಾರ್ದಿಕ್ ಪಾಂಡೆ ಪಿಕ್ ಹಾಕಿದ್ದಾರೆ. ಸೊ ಈಗ ನನ್ಗೇನ್ ಅನ್ಸುತ್ತೆ, ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ ಆರ್ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆರ್ ಯಾರಿಗ್, ಸೂರ್ಯಕುಮಾರಿಗೆ ಮಾಡ್ತೀರಾ, ಯಾರಿಗ್ ಮಾಡ್ತೀರಾ ಕ್ಯಾಪ್ಟನ್? ನಾನಂತೂ ವಿರಾಟ್ ಕೊಹ್ಲಿಗೆ ಮಾಡಿ ಅಂತೀನಿ.
ಏನಾಗಿದೆ ಅಂದ್ರೆ ಇಂಡಿಯಾಗೆ ವರ್ಲ್ಡ್ ಕಪ್ ಗಿಂತ ಮೊದಲು ಇಂಟರ್ನ್ಯಾಷನಲ್ ಇರೋದು 3 ಮ್ಯಾಚ್. ಅಫ್ಘಾನಿಸ್ತಾನ್ ಮೇಲೆ ಆಡ್ತಾರೆ 3 T20. ಆ ಸ್ಕ್ವಾಡ್ ಅಲ್ಲಿ ಯಾರಾದ್ರೂ ಏನಾದ್ರು ರೋಹಿತ್ ಶರ್ಮನ ಕ್ಯಾಪ್ಟನ್ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ರೋಹಿತ್ ಶರ್ಮನೇ ಕ್ಯಾಪ್ಟನ್ ಇರ್ಬೋದು ವರ್ಲ್ಡ್ ಕಪ್ ಅಲ್ಲಿ. ಇಲ್ಲಾಂದ್ರೆ ರೋಹಿತ್ ಶರ್ಮನ ಸ್ಕ್ವಾಡ್ ಅಲ್ಲಿ ತರ್ತಿದಾರೆ ಅಂದ್ರೆ ಆಸ್ ಎ ಕ್ಯಾಪ್ಟನ್ ಬರ್ಬೇಕು. ಇಲ್ಲಾಂದ್ರೆ ಆಸ್ ಎ ಬ್ಯಾಟ್ಸ್ಮನ್ ನಾವ್ ನೋಡ್ದಂಗೆ ವರ್ಲ್ಡ್ ಕಪ್ ಅಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಅಷ್ಟೊಂದು ರೆಕಾರ್ಡ್ ಚೆನ್ನಾಗಿಲ್ಲ ರೋಹಿತ್ ಶರ್ಮನ್. ಲಾಸ್ಟ್ 5 T20 ವರ್ಲ್ಡ್ ಕಪ್ ಅಲ್ಲೂ ಅಷ್ಟು ರನ್ಸ್ ಬಂದಿಲ್ಲ. ಹೌದೌದು. ಸೊ ರೋಹಿತ್ ಶರ್ಮಾ ಟೀಮ್ ಅಲ್ಲಿ ಬರ್ತಿದ್ರೆ ಆಸ್ ಎ ಕ್ಯಾಪ್ಟನ್ ಆಗೇ ಬರ್ಬೇಕಷ್ಟೇ ಬಿಟ್ರೆ ನಿಮ್ಗೆ ಆಸ್ ಎ ಬ್ಯಾಟ್ಸ್ಮನ್ ಏನು IPL ಏನಾದ್ರು ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಆಡಿದ್ರೆ ಆಸ್ ಎ ಬ್ಯಾಟ್ಸ್ಮನ್ ಡೈರೆಕ್ಟ್ಲಿ ಬರ್ಬೋದು, ಇಲ್ಲಾಂದ್ರೆ ಕ್ಯಾಪ್ಟನ್ ಆಗೇ ಬರ್ಬೇಕಷ್ಟು ಅನ್ಸುತ್ತೆ. ಸೊ ಈಗೇನ್ ಗೊತ್ತಾ, IPL ಅದೇ ಇಂಪ್ಯಾಕ್ಟ್ ಬರೋದು ಆಲ್ಮೋಸ್ಟ್ IPL. ಸೊ ನೀವು IPL ನಾಗ ಯಾರು ಹೆವಿ ಆಡ್ತಿರ್ತಾರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಹೆವಿ ಆಡಿದ್ರೆ ನಂಬರ್ 3 ಯಾರು ಮಾತೆ ಕೇಳ್ಬರಲ್ಲ, ನಂಬರ್ 3 ಯಾರಾದ್ರೂ ಆಡಿಸ್ಬೇಕು ಅಂತ. ಇವಾಗ ಇಶಾನ್ ಕಿಶನ್, ನನ್ಗಂತೂ ಗುರು ಇಶಾನ್ ಕಿಶನ್ ಮೇಲೆ ಲೈಕ್ ಅಂದ್ರೆ ಆಡ್ತಾನೆ, ಪರವಾಗಿಲ್ಲ ಆಡ್ತಾನೆ, ಎಲ್ಲ ಆಡ್ತಾನೆ, ಬಟ್ ನಂಗೆ ಭರವಸೆ ಇಲ್ಲ ಆಯ್ತಾ. ಕೊಹ್ಲಿ ತರ ಅವನು ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಕೊನೆಯಲ್ಲಿ ಹೊಡಿತಾನೆ ಅದೆಲ್ಲ ಇಲ್ಲ. ಹೊಡಿಬೇಡಿ ಆಡ್ತಾರೆ, ಇಲ್ಲ ಅಂತಿಲ್ಲ. ಒಂದು ಸ್ಟೆಬಿಲಿಟಿ ಬೇಕಾಯ್ತಾ. ಸೊ ಸ್ಟೆಬಿಲಿಟಿ ಇದ್ರೆ ಒಬ್ಬ ಇದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇನ್ ನ್ಯೂಜಿಲೆಂಡ್ ಅಲ್ಲಿ ಕೇನ್ ವಿಲಿಯಮ್ಸ್ ಅಂದ್ರೆ ಒಂದೊಂದು ಟೀಮಲ್ಲಿ ಒಬ್ರು ಇದ್ದಾರೆ ಸ್ಟೆಬಿಲಿಟಿ ತಂದ್ಕೊಡೋರು. ಸೊ ಅವರೇ ಇಲ್ಲ ಅಂದ್ರೆ ಟೀಮ್ ಹೆಂಗ್ ಕಾಣಿಸುತ್ತೆ ಅಂದ್ರೆ ಒಂಥರ ಫುಲ್ ಗೊಂಬೆ ತರ. ಏನು ಅವ್ರ ಬಾಲರ್ಸ್ ಹೆಂಗೆ ಬಾಲ್ ಮಾಡ್ತಾರೆ, ಇವ್ರ ಬ್ಯಾಟಿಂಗ್ ಆಡ್ತಾರೆ, ಇಲ್ಲ ಅಂತಿಲ್ಲ. ಸ್ವಿಂಗ್ ಆದ್ರೆ ಅದಾದ್ರೆ ನರ್ವಸ್ ಆಗ್ತಾರೆ. ಕೊಹ್ಲಿ ಡಿಸ್ಕಷನ್ ಮಾಡೋಂಗಿಲ್ಲ. ಕೊಹ್ಲಿ ಡೈರೆಕ್ಟ್ ಸ್ಕ್ವಾಡ್ ಬರ್ಬೋದು. IPL ಚೆನ್ನಾಗಾಗ್ಲಿ ಚೆನ್ನಾಗೇ ಇರ್ಲಿ, ಲಾಸ್ಟ್ ಪ್ರೀವಿಯಸ್ ವರ್ಲ್ಡ್ ಕಪ್ಸ್ ನೋಡಿ, T20 ವರ್ಲ್ಡ್ ಕಪ್ಸ್ ನೋಡಿನೇ ಡೈರೆಕ್ಟ್ ಟೀಮ್ ಹೇಳ್ಕೊಳ್ಬಹುದು. ಬಟ್ ಅದೇ ವೆಸ್ಟ್ ಇಂಡೀಸ್ ಅಲ್ಲಿ ನಮ್ಗೆ ಸ್ವಲ್ಪ ಏನು ಆಂಕರಿಂಗ್ ಮಾಡೋರು ಬೇಕಾಗ್ತಾರೆ T20 ಅಲ್ಲಿ ಎಸ್ಪೆಷಲಿ. ಒಬ್ರು ನಾವು ಇವರು ನೋಡಿದ್ವಲ್ಲ, ಇಂಗ್ಲೆಂಡ್ ಅವ್ರು ಹೇಗೆ ಸ್ಟ್ರಗಲ್ ಮಾಡಿದ್ರಂತೆ. ಎಲ್ಲ ಹೊಡಿಬೇಡಿ ಬ್ಯಾಟ್ಸ್ಮನ್ ಗಳಿದ್ರು, ವೆಸ್ಟ್ ಇಂಡೀಸ್ ಮೇಲೆ ಅವ್ರು ಸ್ಟ್ರಗಲ್ ಮಾಡಿದ್ರು ಆಡಕ್ಕೆ. ಹೌದೌದು, ನಿಜ. ಸೊ ಒಬ್ಬ ಸ್ಟೆಬಿಲಿಟಿ ಬ್ಯಾಟ್ಸ್ಮನ್ ಬೇಕೇ ಬೇಕು. ಹೌದು, ಸ್ಟೆಬಿಲಿಟಿ ಕೊಡೋ ಬ್ಯಾಟ್ಸ್ಮನ್ ಬೇಕೇ ಬೇಕು. ಅಂದ್ರೆ ನೋಡೋದು ಯಾರಿಗೆ? ವಿರಾಟ್ ಕೊಹ್ಲಿ. ಸೊ ಇವಾಗ ಹಾರ್ದಿಕ್ ಪಾಂಡೆ ಇದಾನೆ ಅಲ್ಲ, ಇವಾಗ ಹಾರ್ದಿಕ್ ಪಾಂಡೆ ಇದ್ದಾನೆ. ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಕೊಹ್ಲಿ ರೋಹಿತ್ ಆಡ್ತಾರಂತ್ಯಾ? ಹಂಗೇನೋ ಡೌಟ್. ಆಡ್ಬೋದು, ಹಂಗೇನು ಅನ್ಸಲ್ಲ. ಅದ ಆಡದೆ ಇರಕ್ಕೇನ್ ರೀಸನ್ ಇಲ್ಲ ಅನ್ಸುತ್ತೆ. ಆಡ್ಬೋದು, ಹಂಗೇನಿಲ್ಲ. ಬಟ್ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾ ಇದ್ರೆ ನನ್ ಪ್ರಕಾರ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ಸಿ ಮಾಡೋದು. ಹಾರ್ದಿಕ್ ಪಾಂಡ್ಯ ಇದ್ರೆ ರೋಹಿತ್ ಶರ್ಮಾ ಇರಲ್ಲ ಅನ್ಕೊಳ್ತೀನಿ ನಾನು ಆಸ್ ಎ ಬ್ಯಾಟ್ಸ್ಮನ್. ಅವ್ನು ಆಸ್ ಎ ಬ್ಯಾಟ್ಸ್ಮನ್ ತಗೊಳಲ್ಲ. ಇಲ್ಲ, ಆಸ್ ಎ ಬ್ಯಾಟ್ಸ್ಮನ್ ಇವಾಗ ಹಿಂಗೆ ಯಂಗ್ಸ್ಟರ್ಸ್ ಬರ್ತಾ ಇದಾರೆ. ಇವಾಗ ಓಪನಿಂಗ್ ಸ್ಲಾಟ್ ಅಲ್ಲಿ ಶುಭ್ಮನ್ ಗಿಲ್ ಆಗಿರ್ಲಿ, ಜೈಸ್ವಾಲ್ ಆಗಿರ್ಲಿ, ಋತುರಾಜ್ ಆಗಿರ್ಲಿ, ಇಶಾನ್ ಕಿಶನ್ ಆಗಿರ್ಲಿ, ತುಂಬಾ ಜನ ಇದ್ದಾರೆ. ಅವ್ರಿಗೊಂದು ಚಾನ್ಸ್ ಕೊಡ್ಬೋದಲ್ಲ ಅಂತ. ಇವಾಗ ಆಲ್ರೆಡಿ ಎಷ್ಟು ರೋಹಿತ್ ಶರ್ಮಾ 2007 ಇಂದ T20 ವರ್ಲ್ಡ್ ಕಪ್ ಆಡ್ತಿರೋದು. ಅದ್ರಲ್ಲಿ ನೋಡಿದ್ರೆ ಪರ್ಫಾರ್ಮೆನ್ಸ್ ನೋಡಿದ್ರೆ 2016 ಅಲ್ಲಿ ಇಲ್ಲ, 2021 ಅಲ್ಲಿ ಇಲ್ಲ, 2022 ನಲ್ಲಿ ಇಲ್ಲ. ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ಆಗೋದಿಲ್ಲ ಸೆಲೆಕ್ಟ್ ಮಾಡಕ್ಕೆ, ಬ್ಯಾಟಿಂಗ್ ಅಲ್ಲಂತೂ ಆಗೋದಿಲ್ಲ. ಇಂಡಿಯಾ 11 ಆಲ್ಮೋಸ್ಟ್ ಲೈಕ್ 6 ಪ್ರಾಪರ್ ಬ್ಯಾಟ್ಸ್ಮನ್, ದೆನ್ 2 ಆಲ್ರೌಂಡರ್ಸ್, ದೆನ್ 1 ಸ್ಪಿನ್ನರ್, ದೆನ್ 2 ಫಾಸ್ಟ್ ಬೌಲರ್ಸ್, ಆರ್ ಲೈಕ್ ವಾಟ್ ಕೈಂಡ್ ಆಫ್ ಥಿಂಗ್? ನಾನ್ ನೋಡಿದ್ರೆ 1 ಕೊಹ್ಲಿ, 2 ಜೈಸ್ವಾಲ್, 3 ಸೂರ್ಯಕುಮಾರ್ ಯಾದವ್, 4 ಶ್ರೇಯಸ್ ಅಯ್ಯರ್, 5 ಹಾರ್ದಿಕ್ ಪಾಂಡ್ಯ, 6 ರಿಂಕು ಸಿಂಗ್, 7 ಜಿತೇಶ್ ಶರ್ಮಾ, 8 ಜಡೇಜಾ. ಜಡೇಜಾ ಲೋವರ್ ಆಯ್ತು, 8 ಜಡೇಜಾ. ಆಮೇಲೆ ನಾನು ಎಕ್ಸ್ಟ್ರಾ ಸ್ಪಿನ್ನರ್ ಆಡಿಸ್ಬೇಕಂತ ಇದ್ದೀನಿ, ಅಂದ್ರೆ ರವಿ ಬಿಷ್ಣೋಯ್ 9, ಆಮೇಲೆ ಉಳಿದಿರೋದಿಬ್ರು. ಸೊ ಹಂಗಂದ್ರೆ ನೀನು ಹಾರ್ದಿಕ್ ಮೇಲೆ ಕಾಲ್ ತಗೊಳ್ತಿದ್ಯಾ? ಹಾರ್ದಿಕ್ 4 ಓವರ್ ಕೊಡ್ತಾನೆ ನಮ್ಗೆ ಅಂತ. ಸೊ ಪ್ರಾಪರ್ ಬೌಲರ್ ಆಗಿ. ಹೌದು. ಅಲ್ಲ, 8 ಜನ ಬ್ಯಾಟ್ಸ್ಮನ್ T20ಲಿ, 8 ಜನ. ಸೊ ಇವಾಗ ನನ್ ಪ್ರಕಾರ ಹೇಳೋದಂದ್ರೆ 6 ಮೆಂಬರ್ಸ್ ಆಡಿಲ್ಲ ಅಂದ್ರೆ ಇನ್ನು 2 ಮೆಂಬರ್ಸ್ ಬಂದು ಏನ್ ಆಡ್ತಾರೆ ಅಲ್ವಾ? ಸೊ ಹಂಗೆ ಇರ್ಬೇಕಾದ್ರೆ ನಾವು ಏನು ಶ್ರೇಯಸ್ ಅಯ್ಯರ್ ಪ್ಲೇಸ್ ಅಲ್ಲಿ ಇನ್ನೊಬ್ಬ ಅಡಿಷನಲ್ ಬೌಲರ್ ತರ ಆಡಿಸ್ಬೋದು. ಯಾರನ್ನ ಅಕ್ಷರ್ನ ಆಡಿಸ್ಬೋದು, ಇಲ್ಲಾಂದ್ರೆ ಇನ್ನೊಬ್ಬ ಸ್ಪಿನ್ನರ್ ಹಾಕಿ ರವಿ ಬಿಷ್ಣೋಯ್ನ ಆಡಿಸಿ ಇನ್ನೊಬ್ಬ ಫಾಸ್ಟ್ ಬೌಲರ್ ತರ್ಬೋದು. ಆ ತರನು ಮಾಡ್ಬೋದು. ಓಕೆ, ಸೊ ನಂದು ಹೇಳ್ಬೇಕು ಅಂದ್ರೆ ಫಸ್ಟ್ ರೋಹಿತ್. ನಾನು ರೋಹಿತ್ ಬಿಡಲ್ಲ. ಇದೊಂದು ಲಾಸ್ಟ್ ವರ್ಲ್ಡ್ ಕಪ್ ಆಡ್ಲಿ, ಅಂದ್ರೆ ಲೈಕ್ ಆಡ್ಬೇಕು, ನನ್ನ ಇಷ್ಟ. ನನ್ಗೆ ಅಂದ್ರೆ ಲೈಕ್ ಇಷ್ಟ ಅವ್ನು ಆಡೋದು ವರ್ಲ್ಡ್ ಕಪ್ ಅಲ್ಲಿ ಆಡ್ಲಿ ಅಂತ ಲಾಸ್ಟ್. ಸೊ
ರೋಹಿತ್ ವಿರಾಟ್ ಇಬ್ರು ಲೆಜೆಂಡ್ ಬ್ಯಾಟ್ಸ್ಮನ್ಸ್. ಹ್ಮ್ ಅಂದ್ರೆ ಹ್ಮ್ ಆಲ್ಮೋಸ್ಟ್ ಅಲ್ಲಿ ಒಂದ್ ಹೆಸರು ಕೇಳಿದ್ರೇನೆ ಸ್ವಲ್ಪ ಇದಾಗತ್ತಲ್ಲ, ಲೈಕ್ ಬೌಲರ್ಸ್ಗೆ ಏನಪ್ಪಾ ಇಬ್ರು ಬಿಡ್ತವ್ರೆ ಹ್ಮ್ ಅಂತ. ಸೊ ಅವ್ರಿಬ್ರು ಆಡ್ಲಿ. ಹ್ಮ್ ಅದಾದ್ಮೇಲೆ ಸ್ಕೈ. ನೆಕ್ಸ್ಟ್ ಹ್ಮ್ ಇವನು ಶ್ರೇಯಸ್ ಅಯ್ಯರ್ ಬರ್ಲಿ. ಸೊ ಡಿಪೆಂಡ್ಸ್ ಆನ್ ಲೈಕ್ ಹ್ಮ್ IPL ಅಲ್ಲಿ ಪರ್ಫಾರ್ಮೆನ್ಸ್ ಹೆಂಗೆ ಅಂತ. ಅವನು ಮತ್ತೆ ಶಾರ್ಟ್ ಬಾಲು ಅದು ಇದು ಅಂತ ಆದ್ರೆ 6 ಆದ್ರೆ ಬೇಡ, ಅವನ್ ಹ್ಮ್ ಬದಲು ಬೇರೆ ಆಡ್ಸೋಣ. ಓಕೆನಾ? ಹ್ಮ್ ಸೊ ನೆಕ್ಸ್ಟ್ ಲೈಕ್ 4 ಶ್ರೇಯಸ್ ಇಟ್ಕೊಂಡ್ರೆ 5ಗೆ ಇವನು, 5th ಪ್ಲೇಸ್ಗೆ ಹಾರ್ದಿಕ್, 6ಗೆ ಜಡ್ಡು, ಹ್ಮ್ 7th ಹ್ಮ್ ಇವನ್ ಜಿತೇಶ್ ಬರ್ಲಿ. ಆಮೇಲೆ ಹ್ಮ್ 8, 9, 8 ಇವನು ಆಡ್ಲಿ, ರವಿ ಬಿಷ್ಣಯ್. 9, 10, 11 ಬೌಲರ್ಸ್. ಹ್ಮ್ ಬೌಲರ್ಸ್ ಅಲ್ಲಿ 9 ಯಾರಾದ್ರೂ ಆಡ್ಲಿ, ಬುಮ್ರಾ, ಶಮಿ ಮತ್ತೆ ಇವನು ಮುಖೇಶ್ ಆಡ್ಲಿ ಅಂತ. ನಂಗೆ ಹರ್ಷ್ದೀಪ್ ಮತ್ತೆ ಇವರೆಲ್ಲ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ಲಿ ಅಂತ. ಹರ್ಷ್ದೀಪ್ ಮತ್ತೆ ಆ ಮತ್ತೆ ಯಾರಿದ್ದಾರೆ ಇವಾಗ? ಹರ್ಷ್ದೀಪ್ ಒಬ್ಬ ಚೆನ್ನಾಗ್ ಆಗ್ತವನೆ. ಇವನು ಆವೇಶ್ ಖಾನು ಅವರೆಲ್ಲ ಆಕ್ಚುಲಿ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ಲಿ. ಆಕಾಶ್ ಮಧ್ವಾಲ್ ಕೂಡ ಚೆನ್ನಾಗೇ ಮಾಡ್ತಿದ್ದ IPL ಅಲ್ಲಿ. ಆಕಾಶ್ ಹ್ಮ್ ಮಧ್ವಾಲ್ ಒಳ್ಳೆ ಇಂಪ್ರೆಸ್. ಈ ಸಲ ಒಂದ್ ಚೆನ್ನಾಗಿ ಬಂದ್ರೆ ಬರ್ಬೋದು ಟೀಮ್ ಅಲ್ಲಿ. ಆಕಾಶ್ ಮಧ್ವಾಲ್ ಒಳ್ಳೆ ಮುಂಬೈ ಚಾನ್ಸ್ ಇದೆ. ಇಂಡಿಯನ್ಸ್ ಕೋಟ ಇಂದಾನ ಅಥವಾ ಪರ್ಫಾರ್ಮೆನ್ಸ್ ಇಂದಾನ? ಇಲ್ಲ ಇಲ್ಲ, ಆಕಾಶ್ ಮಧ್ವಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತು. ಅವ್ನ್ ಚೆನ್ನಾಗಿದೆಪ್ಪ. ಈ ಸಲ ಬಂದ್ರೆ ಚೆನ್ನಾಗಿದೆ ಆಕಾಶ್ ಮಧ್ವಾಲ್. ಪೇಪರ್ ಅಲ್ಲಿ ನೋಡಿದ್ರೆ ಇಂಡಿಯನ್ ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಯಾವಾಗ್ಲೂ. ಬಟ್ ಇಲ್ಲಿ ಡಾರ್ಕ್ ಹೌಸ್ ಅಂದ್ರೆ ಲೈಕ್ ಡಾರ್ಕ್ ಹೌಸ್ ಅನ್ನು ನ್ಯೂಜಿಲೆಂಡ್. ಅಂಡ್ ನ್ಯೂಜಿಲೆಂಡ್ ಒನ್ ಮೋರ್ ಥಿಂಗ್ ಯಾವಾಗಲೂ ಅಂದ್ರೆ, ಇದ್ದೇ ಇರ್ತಾರೆ. ಅದೇ ಒನ್ ಮೋರ್ ಥಿಂಗ್ ಅಂದ್ರೆ ಲೈಕ್ ಪಾಕಿಸ್ತಾನ್ ಅಂದ್ರೆ ಅವರು ಲೈಕ್ ಅವ್ರಿಗೆ ಅವ್ರ ಟೀಮೇ ಸ್ಟ್ರಾಂಗ್. ಬೇರೆ ಯಾರ ಜೊತೆ ಆಡಿದ್ರೆ ಅವ್ರ ಟೀಮೇ ಹ್ಮ್ ಸ್ಟ್ರಾಂಗ್. ನನ್ ಕೇಳಿದ್ರೆ ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ ಆಯ್ತಾ. ಬಟ್ ನಾವು ಹ್ಮ್ ಕಂಡು ಇಡ್ಬೇಕಾಗಿರೋದು ಅಂದ್ರೆ ಆಸ್ಟ್ರೇಲಿಯಾ. ಹ್ಮ್ ಅವರು ಗುರು, ಈ ವರ್ಲ್ಡ್ ಕಪ್ ಏನೇ ಬರ್ಲಿ, ವರ್ಲ್ಡ್ ಕಪ್ ಈ ತರ ಬರ್ಲಿ, ಯಾವ್ದೇ ಬರ್ಲಿ, ಅವ್ರು ನಾವ್ ಆಡಲ್ಲ ಅನ್ಕೊಂಡೆ ಕಪ್ ಗೆಲ್ತಾರೆ. ನಮ್ಗ್ ಬರಲ್ಲ ಗುರು, ಆಡಕ್ ಬರಲ್ಲ ಅಂತ ಬಂದು ಕಪ್ ಗೆಲ್ತಾರೆ. ಏನ್ ಹೇಳ್ತೀಯ ಅವ್ರು ಆಸ್ಟ್ರೇಲಿಯಾದ ಟೀಮ್ ನಂಬಕ್ಕಾಗಲ್ಲ. ಅಂತ? ಅವ್ರು ನಮಗಾಗಲ್ಲ ಅಲ್ಲ. ಅದೇ ಲಾಸ್ಟ್ ಟೈಮ್ 2021 ಇದರಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಡೇವಿಡ್ ವಾರ್ನರ್ ಫಾರ್ಮ್ ಇಲ್ಲ IPL ಅಲ್ಲಿ. ಹ್ಮ್ ವರ್ಲ್ಡ್ ಕಪ್ ಬಂದ್ಕೊಳ್ಳಿ ಹೆವಿ ಫಾರ್ಮ್. ಏನು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ವಾರ್ನರ್ ಅನ್ಸುತ್ತಲ್ಲ ಅದರಲ್ಲಿ. ಹೌದಪ್ಪ. ಸರಿ ರನ್ ಅವರು. ಅದೇ ಅವ್ರ ಟೀಮು ಫಸ್ಟ್ ಒಂದ್ ಮ್ಯಾಚ್ ಏನೋ ಸೋಲ್ತಪ್ಪ. ಅದಾದ್ಮೇಲೆ ಪಿಕಪ್ ಮಾಡಿದ್ರು. ಸೇಮ್ ಇದು ಹೌದು. ನಮ್ ವರ್ಲ್ಡ್ ಕಪ್ ಅಲ್ಲಿ ಆಯ್ತಲ್ಲ, ODI ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ 2 ಮ್ಯಾಚ್ ಸೋತ್ರು. ಹ್ಮ್ ಆಯ್ತು ಹೊಗೆ ಹಾಕ್ಸ್ಕೋತಾರೆ ಆಸ್ಟ್ರೇಲಿಯಾ ಟೀಮ್. ಇವ್ರು ಏನ್ ಅನ್ಕೊಂಡ್ರು, ಆಸ್ಟ್ರೇಲಿಯಾ ಟೀಮು ಇಂಗ್ಲೆಂಡ್ ಟೀಮ್ ತರ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಆಸ್ಟ್ರೇಲಿಯಾ ಅವ್ರ DNA ಆಸ್ಟ್ರೇಲಿಯಾ ಇದೆ. ಆಯ್ತು 1 ಪಾಯಿಂಟ್ ನಂಬರ್ 10 ಅಲ್ಲಿ ಇದ್ರು ವರ್ಲ್ಡ್ ಕಪ್ ಅಲ್ಲಿ. ಅದೇ ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ. ನೋಡಿದ್ರೆ ಅಯ್ಯೋ, ಕ್ರಿಕೆಟ್ ಫ್ಯಾನ್ಸ್ಗೆಲ್ಲ ಕಣ್ಣೀರ್ ತಂದ್ಬಿಟ್ಟು ಕಪ್ ಗೆದ್ದು ಆರಾಮಾಗಿ ಮನೆಗೆ ಹೋಗ್ಬಿಟ್ರು. ಹೇಳಕ್ಕಾಗಲ್ಲ ಏನಾಗುತ್ತೆ. ಸೊ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಜೂನ್ ಅಲ್ಲಿ ಅವಾಗ ಒಂದೊಂದೊಂದೊಂದು ಪ್ರಿವ್ಯೂ ಮಾಡೋಣ ಟೀಮ್ದು. ಎಲ್ಲಾ ಹ್ಮ್ ಟೀಮ್ ಇದೆ. ಸೊ ಮೇನ್ ಟೀಮ್ಸ್ ಅಂತೂ ಒಂದು ಹಾಫ್ ಆನ್ ಅವರ್ ಅದರಲ್ಲಿ ಎಲ್ಲ ಏನೇನೇನೇನು ಅಂತ ಎಲ್ಲ ರಿವ್ಯೂ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಹೋಪ್ ನೀವೆಲ್ಲ ಲೈಕ್ ಮಾಡ್ತಿದ್ದೀರಾ ನಮ್ಮ ವಿಡಿಯೋಸ್ನ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವಂತೂ ಎಕ್ಸ್ಪರ್ಟ್ಸ್ ಅಲ್ಲ, ಸೊ ಜಸ್ಟ್ ನಮ್ದು ಒಪಿನಿಯನ್ ಕೊಡ್ತೀವಿ. ಸೊ ನಿಮ್ದು ಒಪಿನಿಯನ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಹಾರ್ದಿಕ್. ಎಲ್ರಿಗೂ ವಿದಾಯ ಹೇಳುವ ಸಮಯ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.